3 ವ್ಯಕ್ತಿಗಳನ್ನ ನೋಡಿ ದೇವರು ಹೇಳಿದ್ರು, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಸಂಗಡ. 3 ವ್ಯಕ್ತಿಗಳ ಬಗ್ಗೆ ನೋಡಿ, ಒಬ್ಬೊಬ್ಬರ ಬಗ್ಗೆನೂ 3 ಕಾರ್ಯ, ಒಟ್ಟು 9 ಕಾರ್ಯ ನೋಡಿ. ವೇಗವಾಗಿ ನಾವು ಕರ್ತನ ಮೇಜಿಗೆ ಸಿದ್ಧವಾಗೋಣ. ಈ ವಾಕ್ಯವನ್ನು ಕೇಳುವಾಗಲೇ ನಿಮ್ಮ ಒಳಗಡೆ ಇರುವಂತಹ ಗುಣಗುಟ್ಟುವ ಕಾರ್ಯ ಇರ್ಬೋದು, ಅಥವಾ ಪಾಪದ ಕಾರ್ಯಗಳಿರ್ಬೋದು, ಅಥವಾ ಬೇರೆ ಯಾರ ಮೇಲೆ ಕೈ ಇರ್ಬೋದು, ಅಥವಾ ಯಾರ ಮೇಲೇನೋ ಜಗಳ ಮಾಡಿರ್ಬೋದು, ಅಥವಾ ಯಾರೋ ಒಬ್ಬರು ಬೈದಿರೋ ಮಾತಿರ್ಬೋದು. ಅವುಗಳನ್ನು ಇಟ್ಕೊಂಡು ನೀನು ವಾಕ್ಯ ಕೇಳಿದ್ರೆ ನಿನಗೆ ಆಶೀರ್ವಾದನೇ ಇಲ್ಲ. ಅವುಗಳನ್ನ ತೆಗೆದು ಹಾಕು. ಕರ್ತನ ಮೇಜಿಗೆ ಬರಕ್ ಮುಂಚೆ ನಿನ್ನಲ್ಲಿ ಯಾರ ಮೇಲೇನೂ ಕೋಪ ಇರಬಾರ್ದು, ಯಾರ ಮೇಲೇನೂ ಕೈತನ ಇರಬಾರ್ದು, ಯಾರ ಮೇಲೇನೂ ದೂರು ಹೇಳೋದು ಇರಬಾರ್ದು. ಬೈಬಲ್ ಹೇಳ್ತದೆ, ಅವನು ಚಾಡಿ ಹೇಳದವನು. ಬೈಬಲ್ ಹೇಳ್ತದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ದೇವರು ನಮ್ಮನ್ನ ಕಠಿಣವಾಗಿ ನಡೆಸ್ತಾರೆ. ಎಸ್,